ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ವಿಧಾನ ಪರಿಷತ್ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ. 3 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಿಸಿದ ಬಿಜೆಪಿ. ಸಿಟಿ ರವಿ, ಎನ್ ರವಿಕುಮಾರ್, ಎಂಜಿ ಮುಳೆಗೆ ಒಲಿದ ಅದೃಷ್ಟ. ಮತ್ತೆ ರಾಜಕೀಯದಲ್ಲಿ ಆಕ್ಟಿವ್ ಆದ ಎಚ್.ಡಿ. ರೇವಣ್ಣ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ. ಹರದನಹಳ್ಳಿ ನಿವಾಸದಲ್ಲಿ ಸಭೆ. ಶಾಸಕ ಸ್ವರೂಪ್ ಪ್ರಕಾಶ್ ಸೇರಿ ಜಿಲ್ಲೆಯ ಮುಖಂಡರು ಭಾಗಿ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೈ ಹಿಡಿಯದ ಗ್ಯಾರಂಟಿ. ಎಕ್ಸಿಟ್ ಪೋಲ್ ವರದಿಗಳಲ್ಲಿ ರಾಜ್ಯದಲ್ಲಿ ಹೆಚ್ಚಂದ್ರೆ 8 ಸ್ಥಾನವಷ್ಟೇ ಕಾಂಗ್ರೆಸ್ ಗೆಲ್ಲುವುದಂತೆ. ಆದರೂ ಡಬಲ್ ಡಿಜಿಟ್ ನಿರೀಕ್ಷೆಯಲ್ಲಿರುವ ಹಸ್ತಪಡೆ. ಈ ಬಾರಿ ಬಿಜೆಪಿ 230 ದಾಟಲ್ಲ. ಈ ಸಮೀಕ್ಷೆಗಳಿಂದ ನಮ್ಮಲ್ಲಿ ಯಾವುದೇ ಆತಂಕ ಇಲ್ಲ. ಜನರ ಎಕ್ಸಿಟ್ ಪೋಲ್ ಮುಖ್ಯ ಎಂದ ಸಚಿವ ಪ್ರಿಯಾಂಕ್ ಖರ್ಗೆ. ಅವರು ಒಪ್ಲೇ ಬಿಡ್ಲಿ, 400ರ ಗುರಿ ಮುಟ್ಟುವ ವಿಶ್ವಾಸ ನಮಗಿದೆ. ಕಾಂಗ್ರೆಸ್ನವರದ್ದು ಮಾತಿತ್ತಿದ್ರೆ ಟಕಾಟಕ್, ಎಲ್ಲಿ ನೋಡಿದ್ರು ಟಕಾಟಕ್. ಎಕ್ಸಿಟ್ ಪೋಲ್ ವರದಿಯಿಂದ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ದಿಲ್ ಖುಷ್. ಚುನಾವಣೋತ್ತರ ಸರ್ವೆಯಿಂದಾಗಿ ಹಾಲಿ ಸಚಿವರಿಗೂ ಢವಢವ. ಷರತ್ತುಬದ್ಧ ಟಿಕೆಟ್ ನೀಡಿದ್ದ ಹೈಕಮಾಂಡ್ ರಾಜೀನಾಮೆ ಪಡೆಯುತ್ತಾ? ತಮ್ಮವರಿಗೆ ಟಿಕೆಟ್ ಕೊಡಿಸಿದ್ದ ನಾಯಕರಿಗೀಗ ಸಚಿವ ಸ್ಥಾನ ಕಳ್ಕೊಳ್ಳೋ ಭೀತಿ. ಸ್ಪರ್ಧಿಸಿದ್ದ 3 ಕ್ಷೇತ್ರಗಳಲ್ಲೂ ಗೆಲ್ಲೋ ಮುನ್ಸೂಚನೆ. ಚುನಾವಣೋತ್ತರ ಸರ್ವೆಯಿಂದ ಜೆಡಿಎಸ್ ಪಾಳಿಯದಲ್ಲಿ ಮಂದಹಾಸ. ಎಚ್ಡಿಕೆಗೆ ಕೇಂದ್ರ ಸಚಿವ ಸ್ಥಾನದ ಬಗ್ಗೆ ಈಗಲೇ ಚರ್ಚೆ ಶುರು. ಪೆನ್ ಡ್ರೈವ್ ಪ್ರಕರಣದ ನಡುವೆಯೂ ಪ್ರಜ್ವಲ್ಗೆ ಸಿಹಿ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆಲುವಿನ ಸಾಧ್ಯತೆ. ಎಕ್ಸಿಟ್ ಪೋಲ್ನಲ್ಲಿ ಹಾಸನ ಜೆಡಿಎಸ್ ಪಾಲಾಗೋ ಸುಳಿವು. ಕುಟುಂಬ ಸದಸ್ಯರು ಸಂಕಷ್ಟದಿಂದ ಪಾರಾಗೋಕೆ ಪ್ರಾರ್ಥನೆ. ಹೊಳೆನರಸೀಪುರದಲ್ಲಿ ಕುಲದೇವರ ದರ್ಶನ ಪಡೆದ ರೇವಣ್ಣ. ಬಳಿಕ ಮಾಧ್ಯಮಗಳೆದುರು ಲೋಕಸಭೆಯಲ್ಲಿ ಜೆಡಿಎಸ್ 3 ಸ್ಥಾನ ಗೆಲ್ಲುತ್ತೆ ಎಂದ ಮಾಜಿ ಸಚಿವ. ಸಚಿವರು ಇನ್ನೂ ರಾಜೀನಾಮೆಯನ್ನ ನೀಡಿಲ್ಲ. ಎಸ್ಐಟಿಯಲ್ಲ, ಸಿಬಿಐ ಮೂಲಕ ತನಿಖೆಯಾಗಬೇಕು. ನಮ್ಮ ಹೋರಾಟ ಮುಂದುವರಿಯುತ್ತೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಬಗ್ಗೆ ಮಾಜಿ ಸಚಿವ ಶ್ರೀರಾಮುಲು ಪ್ರತಿಕ್ರಿಯೆ. ಮತ್ತೊಮ್ಮೆ ಪ್ರಜ್ವಲ್ಗೆ ಮೊಬೈಲ್ ಬಗ್ಗೆಯೇ ಪ್ರಶ್ನೆ. ಹಳೆ ಮೊಬೈಲ್ ಕಳೆದು ಹೋಗಿದೆ. ಈಗಿರೋದು ಏರ್ಪೋರ್ಟ್ನಲ್ಲೇ ಕಿತ್ಕೊಂಡ್ರಲ್ಲ. ಎಸ್ಐಟಿ ಅಧಿಕಾರಿಗಳ ಎದುರು ಪ್ರಜ್ವಲ್ ರೇವಣ್ಣ ಮೊಂಡಾಟ. ಪ್ರಜ್ವಲ್ ಇರುವ ಕೊಠಡಿ ಕಡೆಗೆ ಯಾರೂ ಹೋಗುವಂತಿಲ್ಲ. ತನಿಖೆಗೆ ಸಂಬಂಧಪಟ್ಟವರು ಮಾತ್ರ ಹೋಗಿ ಮಾತನಾಡಿಸಬೇಕು. ಎಸ್ಐಟಿ ಅಧಿಕಾರಿಗಳಿಂದ ಕಠಿಣ ಎಚ್ಚರಿಕೆ, ಸಂಪೂರ್ಣ ನಿಗಾ. ಕಿಡ್ನಾಪ್ ಕೇಸ್ನಲ್ಲಿ ಎಲ್ಲ ಗೊತ್ತಿದ್ದು ಕಣ್ಣಾಮುಚ್ಚಾಲೆ ಆಡ್ತಿದ್ದಾರ ಭವಾನಿ ರೇವಣ್ಣ. ನಿನ್ನೆ ಎಷ್ಟು ಹುಡುಕಿದ್ರು ಎಸ್ಐಟಿ ಕೈಗೆ ಸಿಗದೆ ನಾಪತ್ತೆ. ಎಲ್ಲಿದ್ದಾರೆ ಅಂತ ಗೊತ್ತಾದ್ರೆ ಭವಾನಿ ರೇವಣ್ಣರನ್ನು ವಶಕ್ಕೆ ಪಡೆಯೋಕೆ ಎಸ್ಐಟಿ ಸಿದ್ಧತೆ. 3 ಜಿಲ್ಲೆಗಳಲ್ಲಿ 4 ತಂಡದಿಂದ ಭವಾನಿಗಾಗಿ ಸತತ ಹುಡುಕಾಟ. ಬೆಂಗಳೂರು, ಮೈಸೂರು, ಹಾಸನದಲ್ಲಿ ತಲಾಶ್. ಟೆಕ್ನಿಕಲ್ ತಂಡದಿಂದಾನೂ ಟ್ರ್ಯಾಕಿಂಗ್. ತಲೆಮರೆಸಿಕೊಂಡಿರೋ ಹಿನ್ನೆಲೆ ಜಾರಿಯಾಗುತ್ತಾ ಅರೆಸ್ಟ್ ವಾರೆಂಟ್. ಭವಾನಿ ರೇವಣ್ಣ ವಿರುದ್ಧ ತನಿಖೆಗೆ ಅಸಹಕಾರ ಎಂಬ ಅಸ್ತ್ರ ಪ್ರಯೋಗಕ್ಕೆ ಪ್ಲಾನ್. ಹೈಕೋರ್ಟ್ಗೆ ಭವಾನಿ ರೇವಣ್ಣ ಅರ್ಜಿ ಹಾಕಿದ್ರೆ ಕೋರ್ಟ್ನಲ್ಲಿ ಪ್ರಸ್ತಾಪಕ್ಕೆ ಸಿದ್ಧತೆ. ನೋಟಿಸ್ ಕೊಟ್ಟು ವಿಚಾರಣೆಗಾಗಿ 7 ಗಂಟೆ ಕಾದಿದ್ದನ್ನೇ ದಾಖಲೆ ಸಲ್ಲಿಸೋಕೆ ತಯಾರಿ. ಮುಂಗಾರು ಆರ್ಭಟಕ್ಕೆ ರಾಜಧಾನಿ ಬೆಂಗಳೂರು ತತ್ತರ. ಧಾರಾಕಾರ ಮಳೆಗೆ ಹಲವು ರಸ್ತೆಗಳು ಜಲಾವೃತ. ಜೂನ್ 8ರವರೆಗೂ ಭಾರೀ ಮಳೆಯ ಮುನ್ಸೂಚನೆ. ವರುಣನ ಆರ್ಭಟಕ್ಕೆ ಬೆಂಗಳೂರಲ್ಲಿ ಅವಾಂತರ. ಫಯಾಜಾಬಾದ್ನಲ್ಲಿ ಮಳೆ ನೀರು ಕೊಳಚೆ ನೀರು ಏರಿಯಾಗೆ ನುಗ್ಗಿ ಅವಾಂತರ. 15 ವರ್ಷಗಳಿಂದ ಜನರ ಪರದಾಟ. ರಸ್ತೆ ತಡೆದು ಆಕ್ರೋಶ ಹೊರಹಾಕಿದ್ರು ಕ್ಯಾರೆ ಎನ್ನದ ಅಧಿಕಾರಿಗಳು.
ಮೈಸೂರಲ್ಲಿ ಭಾರೀ ಗಾಳಿ ಮಳೆ, ವರುಣನ ಆರ್ಭಟಕ್ಕೆ ರೈತನಿಗೆ ರಗಳೆ, ರಣಭೀಕರ ಗಾಳಿಗೆ ನೆಲಕ್ಕುರುಳಿದ ಬಾಳೆ ಬೆಳೆ, ಲಕ್ಷಾಂತರ ರೂಪಾಯಿ ನಷ್ಟದಿಂದ ಸಂಕಷ್ಟದ ಹೊಳೆ. ಕಣ್ಣಿದ್ದು ಕುರುಡಾದ ಚೆಸ್ಕಾಂ ಸಿಬ್ಬಂದಿ, ವಿದ್ಯುತ್ ವೈರ್ ಮೇಲೆ ಒಣಮರ ಬಿದ್ದಿದ್ರೂ ನಿರ್ಲಕ್ಷ್ಯ. 15 ದಿನಗಳ ಹಿಂದೆ ಬಿದ್ದಂಥ ಮರ ತೆರವಿಗೆ ಇನ್ನೂ ಮೀನಾಮೇಷ ಯಾಕೆ? ಶುರುವಾಯಿತು ಟಿ20 ವಿಶ್ವಕಪ್ ಸಮರ. ಉದ್ಘಾಟನಾ ಪಂದ್ಯದಲ್ಲಿ ಅಮೆರಿಕ ಕೆನಡಾ ನಡುವೆ ಕದನ. ರೋಚಕ ಪಂದ್ಯದಲ್ಲಿ ಗೆದ್ದು ಬೀಗಿದ ಆತಿಥೇಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.